ಕಂಡು ಕೇಳರಿಯದ ರೀತಿ ಚಿನ್ನ ಬೆಳ್ಳಿಯ ಬೆಲೆ ಜಂಪ್ ಆಗ್ತಾ ಇದೆ. ಅಬ್ಬಬ್ಬಾ, ಕಟ್ಟಿ ಹಾಕೋರಿಲ್ಲ ಗೋಲ್ಡ್ ಸಿಲ್ವರ್ ರೇಟ್ ಅನ್ನ. ಅಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಕಂಡು ಕೇಳರಿಯದ ರೀತಿಯಲ್ಲಿ ಈ ಒಂದು ಚಿನ್ನ ಬೆಳ್ಳಿಯ ಬೆಲೆ ಜಂಪ್ ಆಗ್ತಾ ಇದೆ. ಅಬ್ಬಬ್ಬಾ, ಕಟ್ ಹಾಕೋರಿಲ್ಲ ಈ ಒಂದು ಗೋಲ್ಡ್ ಸಿಲ್ವರ್ ರೇಟ್. ಬಂಗಾರ ಬೆಳ್ಳಿ ಕೊಳ್ಳುವ ಜನರ ಕನಸಿಗೆ ಮತ್ತೆ ಕೊಳ್ಳಿ ಇಟ್ಟಂತಾಗಿದೆ. ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 20,000 ರೂಪಾಯಿ ಏರಿಕೆ ಆಗಿದೆ. 1 ಕೆಜಿ ಸಿಲ್ವರ್ ರೇಟ್ 3,76,000 ರೂಪಾಯಿ ಆಗಿದೆ. ಬೆಳ್ಳಿ ಮಾತ್ರ ಅಲ್ಲ, ಬಂಗಾರವನ್ನು ಕೂಡ ಟಚ್ ಮಾಡಂಗಿಲ್ಲ ನೀವು. ಚಿನ್ನದ ರೇಟ್ ಅಲ್ಲಿ ಬರೋಬ್ಬರಿ 3,000 ರೂಪಾಯಿ ಜಂಪ್ ಆಗಿದೆ. ಒಂದಲ್ಲ ಎರಡಲ್ಲ 3,000 ರೂಪಾಯಿ ಜಂಪ್ ಆಗಿದೆ. 10 ಗ್ರಾಂ ಬಂಗಾರದ ಬೆಲೆಯಲ್ಲಿ ಮತ್ತೆ ಹೈಕ್ ಆಗಿದೆ ರೇಟ್. 10 ಗ್ರಾಂಗೆ ಚಿನ್ನದ ಬೆಲೆ ಬರೋಬ್ಬರಿ 1.66 ಲಕ್ಷ ರೂಪಾಯಿ ಆಗಿದೆ. ಕಂಡು ಕೇಳರಿಯದ ರೀತಿ ಚಿನ್ನ ಬೆಳ್ಳಿಯ ಬೆಲೆ ಜಂಪ್ ಆಗಿದೆ. ಅಬ್ಬಬ್ಬಾ, ಕಟ್ ಹಾಕೋರಿಲ್ಲ ಗೋಲ್ಡ್ ಸಿಲ್ವರ್ ರೇಟ್. ಯಾರು ತಾನೇ ಕಟ್ ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ? ಬಂಗಾರ ಬೆಳ್ಳಿಯನ್ನ ಕೊಳ್ಳುವ ಜನರ ಕನಸಿಗೆ ಈಗ ಕೊಳ್ಳಿ ಇಟ್ಟಂತಾಗಿದೆ. ಯಾಕೆಂತಂದ್ರೆ ಅಷ್ಟರ ಮಟ್ಟಿಗೆ ರೇಟ್ ಜಾಸ್ತಿ ಆದ್ರೆ ಹೆಂಗೆ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡೋದು? ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನ ಮುಟ್ಬೇಕು ಅಂತಂದ್ರೆ ಯೋಚನೆ ಮಾಡಬೇಕು. ಮೊದಲು ಎಲ್ಲರೂ ಕೂಡ ಹೇಳೋರು, ಈ ಒಂದು ಚಿನ್ನವನ್ನ ಖರೀದಿ ಮಾಡ್ಲಿಕ್ಕಂತೂ ಸಾಧ್ಯ ಆಗಲ್ಲಪ್ಪ, ದಿನದಿಂದ ದಿನಕ್ಕೆ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಆದ್ರೆ ಇಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಈಗ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗಿದೆ. ಬರೋಬ್ಬರಿ 3,000 ರೂಪಾಯಿ ಜಂಪ್ ಆಗಿದೆ ಚಿನ್ನದ ರೇಟ್ ಅಲ್ಲಿ. 10 ಗ್ರಾಂ ಬಂಗಾರದ ಬೆಲೆಯಲ್ಲಿ ಮತ್ತೆ ರೇಟ್ ಹೈಕ್ ಆಗ್ತಾ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಇಷ್ಟು ದಿನ ಚಿನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಆದ್ರೆ ಈಗ ಬೆಳ್ಳಿ ಕೂಡ ಮಾತನಾಡ್ಸಂಗಿಲ್ಲ. ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೆಂಗಪ್ಪ ಈ ಬೆಳ್ಳಿ ಖರೀದಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗಂತ ಇನ್ನ ಜನವರಿ ಮುಗಿದ ನಂತರ ಫೆಬ್ರವರಿಯಿಂದ ಇನ್ನು ಹಬ್ಬದ ಸೀಸನ್ಗಳು ಶುರುವಾಗುತ್ತೆ. ಬಹಳ ಕಷ್ಟ ಈ ಒಂದು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡೋದು. ಇದನ್ನ ಆಲ್ರೆಡಿ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಾವು ಯೂಶಲಿ ಒಂದು ಚಿನ್ನವನ್ನ ಯಾವ ರೀತಿ ಖರೀದಿ ಮಾಡ್ತೀವಿ ಅಂತಂದ್ರೆ 22 ಕ್ಯಾರೆಟ್ ಗೋಲ್ಡ್ ಖರೀದಿ ಮಾಡ್ತೀವಿ ಅಥವಾ 24 ಕ್ಯಾರೆಟ್ ಗೋಲ್ಡ್ ಅನ್ನ ಖರೀದಿ ಮಾಡ್ತೀವಿ. ಆಲ್ಮಾರ್ಕ್ ಕೂಡ ಸಿಗತ್ತೆ. ಆದ್ರೆ ಇನ್ನು ಮುಂದೆ ನಮ್ಮ ಮಧ್ಯಮ ವರ್ಗದವರು ಅಥವಾ ಏನೋ ಬಡ ವರ್ಗದವರು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಧ್ಯಮ ವರ್ಗದವರು ಒಂದು ಚಿನ್ನವನ್ನ ಹೆಂಗಪ್ಪ ಖರೀದಿ ಮಾಡೋದು? ಇನ್ನು ನಮ್ಮ ಕತೆ ಮುಗಿತು, ಇಷ್ಟೆಲ್ಲ ರೇಟ್ ಜಾಸ್ತಿ ಆದ್ರೆ ನಾವು ಇನ್ನು ಚಿನ್ನವನ್ನ ತಗೊಳಂಗೂ ಇಲ್ಲ, ಅದನ್ನ ನೋಡಂಗೂ ಇಲ್ಲ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಅದಕ್ಕೊಂದು ಆಲ್ಟರ್ನೇಟ್ ವ್ಯವಸ್ಥೆ ಕೂಡ ಮಾಡ್ಕೊಳ್ಳಬಹುದು. ಯಾವ ರೀತಿ ಅಂತಂದ್ರೆ 9 ಕ್ಯಾರೆಟ್ ಗೋಲ್ಡ್ ಅಂತ ಇದೆ. ಎಷ್ಟೋ ಜನಕ್ಕೆ ಈ ಒಂದು ಗೋಲ್ಡ್ ವಿಚಾರವಾಗಿ ಗೊತ್ತಿರೋದಿಲ್ಲ. ಈ ಒಂದು 9 ಕ್ಯಾರೆಟ್ ಗೋಲ್ಡ್ ಅನ್ನ ಚಿನ್ನದ ಬದಲು, ಅಂದ್ರೆ ಇದು ಕೂಡ ಚಿನ್ನನೇ ಆದ್ರೆ ಕ್ಯಾರೆಟ್ ವೈಸ್ ಕಡಿಮೆ ಇರುತ್ತೆ. ನಾವು ಯೂಶಲಿ 22 ಕ್ಯಾರೆಟ್ ಯೂಸ್ ಮಾಡ್ತೀವಿ. ಆದ್ರೆ ಈ ಒಂದು 9 ಕ್ಯಾರೆಟ್ ಗೋಲ್ಡ್ ಅನ್ನು ಕೂಡ ಬಳಕೆ ಮಾಡ್ಕೊಳ್ಳಬಹುದು, ಅದನ್ನು ಕೂಡ ಯೂಸ್ ಮಾಡಬಹುದು. ಅದ್ರ ರೇಟ್ ನಾವು ನೋಡ್ತಾ ಹೋದ್ರೆ 5,815 ರೂಪಾಯಿ ಇದೆ. ಅಂದ್ರೆ ಈಗ 22 ಕ್ಯಾರೆಟ್ ಗೋಲ್ಡ್ಗೆ ಹೋಲಿಕೆ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ರೀಸನಬಲ್ಗೆ ಸಿಗುತ್ತೆ. ಅಟ್ಲೀಸ್ಟ್ ಇದನ್ನಾದ್ರೂ ಮಧ್ಯಮ ವರ್ಗದವರು ಯೂಸ್ ಮಾಡ್ಕೋಬಹುದು. ಇನ್ನು ಈ ಒಂದು ಪ್ಯೂರಿಟಿಯನ್ನ ಗಮನಿಸ್ತಾ ಹೋದ್ರೆ 37.5% ಈ ಒಂದು ಪ್ಯೂರಿಟಿ ಕೂಡ ಇರುತ್ತೆ. ಸದ್ಯಕ್ಕೆ ಆ ಒಂದು ಚಿನ್ನ ತಗೊಳ್ಳೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ವಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಇದು ಬೆಟರ್ ಅಂತ ಹೇಳಬಹುದು. ಇನ್ನು 9 ಕ್ಯಾರೆಟ್ ಗೋಲ್ಡ್ಗೆ ಆಲ್ಮಾರ್ಕ್ ಕೂಡ ಬರುತ್ತೆ ಇನ್ನು ಮುಂದೆ. ಈಗ ಮುಂಚೆ ಎಲ್ಲ ನೀವು ಗಮನಿಸಿದ್ರೆ ಅದಕ್ಕೆ ಆಲ್ಮಾರ್ಕ್ ಅಷ್ಟಾಗಿ ಇರ್ತಾ ಇರಲಿಲ್ಲ, ಆದರೆ ಈಗ ಆಲ್ಮಾರ್ಕ್ ಕೂಡ ಸಿಗುತ್ತೆ ನಿಮಗೆ. ಹಾಗಾಗಿ ನೀವು ಚಿನ್ನವನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಈ ಒಂದು ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳು ಮದುವೆಗೆ ಏನಪ್ಪ ಮಾಡಬೇಕು ಅಂತ ಮಧ್ಯಮ ವರ್ಗದವರು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಇದು ಅಟ್ಲೀಸ್ಟ್ ಒಂದು ಆಲ್ಟರ್ನೇಟ್ ವ್ಯವಸ್ಥೆಯನ್ನ ಮಾಡ್ಕೊಳ್ಳಬಹುದು. ಯಾಕೆಂತಂದ್ರೆ ಈಗ ಚಿನ್ನದ ಬದಲು ಬೆಳ್ಳಿಯನ್ನು ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ತಾ ಇದ್ರು. ಈಗ ಬೆಳ್ಳಿಯನ್ನು ಕೂಡ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತಂದ್ರೆ ದಿನದಿಂದ ದಿನಕ್ಕೆ ಈ ಒಂದು ಬೆಳ್ಳಿಯ ರೇಟ್ ಕೂಡ ದುಪ್ಪಟ್ಟು ಆಗ್ತಾ ಇದೆ. ಚಿನ್ನವನ್ನ ಯಾವ ರೀತಿ
ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬೆಳ್ಳಿಯ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೀವು ಅಟ್ಲೀಸ್ಟ್ ಆಲ್ಟರ್ನೇಟ್ ವ್ಯವಸ್ಥೆ ಅಂತಂದ್ರೆ ಒಂದು 9 ಕ್ಯಾರೆಟ್ ಗೋಲ್ಡ್ ಅನ್ನ ಯೂಸ್ ಮಾಡಬಹುದು. ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಅದು ಕೂಡ ನೋಡ್ಲಿಕ್ಕೆ ನಿಮಗೆ ಗೋಲ್ಡ್ ತರನೇ ಇರುತ್ತೆ. ಈಗ ಯಾಕೆಂದ್ರೆ ಡೈಮಂಡ್ ಏನಾದ್ರು ನೀವು ಯೂಸ್ ಮಾಡುವಾಗ 18 ಕ್ಯಾರೆಟ್ ಗೋಲ್ಡ್ ಅದನ್ನ ಯೂಸ್ ಮಾಡ್ತಾರೆ, ಬಳಕೆ ಮಾಡ್ತಾರೆ ಡೈಮಂಡ್ ನೀವೇನಾದ್ರೂ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ. ಅದರ ಬದಲು ಈಗ 9 ಕ್ಯಾರೆಟ್ ಗೋಲ್ಡ್ ಅನ್ನು ಕೂಡ ನೀವು ಯೂಸ್ ಮಾಡಬಹುದು. 5,815 ರೂಪಾಯಿ ಇರುತ್ತೆ. ಆಲ್ಮಾರ್ಕ್ ಕೂಡ ಸಿಗುತ್ತೆ ನಿಮಗೆ. ಅಟ್ಲೀಸ್ಟ್ ಮಧ್ಯಮ ವರ್ಗದವ್ರಿಗೆ ಇದು ಬಹಳ ಒಂದು ಉಪಯುಕ್ತ ಆಗತ್ತೆ. ಇನ್ನು 14 ಕ್ಯಾರೆಟ್ ಅದು ಕೂಡ ನಾನು ಆಗಲೇ ಹೇಳ್ತಾ ಇದ್ದೆ 18 ಕ್ಯಾರೆಟ್ ಗೋಲ್ಡ್ ಅಂತ. 18 ಕ್ಯಾರೆಟ್ ಗೋಲ್ಡ್ ಡೈಮಂಡ್ ಏನಾದ್ರು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಬಳಕೆ ಮಾಡ್ತಾರೆ. ಅದೇ ಮಾದರಿಯಲ್ಲಿ ಈ ಒಂದು 14 ಕ್ಯಾರೆಟ್ ಗೋಲ್ಡನ್ನು ಕೂಡ ಬಳಕೆ ಮಾಡ್ತಾರೆ. ಸಾಕಷ್ಟು ಆಪ್ಷನ್ಸ್ ಇದ್ದಾವೆ, ಅದೆಲ್ಲವನ್ನು ಕೂಡ ಉಪಯೋಗ ಮಾಡ್ಕೊಳ್ಳಬಹುದು. ನಮಗೆ 22 ಕ್ಯಾರೆಟ್ ತೊಗೊಂಡ್ರೇನೆ ನಾವು ಚಿನ್ನ ಖರೀದಿ ಮಾಡ್ದಂಗೆ, ಇಲ್ಲ ಅಂತಂದರೆ ನಾವು ಚಿನ್ನ ಖರೀದಿ ಮಾಡ್ದಂಗೆ ಆಗೋದಿಲ್ಲ ಅನ್ನೋದ್ರ ಬದಲು ಆಲ್ಟರ್ನೇಟ್ ವ್ಯವಸ್ಥೆನ ಮಾಡ್ಕೊಳ್ಬಹುದು.